ಕಲಬುರಗಿಯ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಅಜ್ಞಾತ ಸ್ಥಳದಲ್ಲಿರೋ ಪ್ರಮುಖ ಆರೋಪಿ ಹಸಿಬಿಸಿ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಮಾಂಸ ದಂಧೆಯಲ್ಲಿ ಯಾರೆಲ್ಲ ಇದ್ರು ಅನ್ನೋ ಅಸಲಿ ಕತೆ ತೆರೆದಿಟ್ಟಿದ್ದಾನೆ. ಆರೋಪಿಯೇ ಬಿಚ್ಚಿಟ್ಟ ಹನಿ ಟ್ರ್ಯಾಪ್ ಕಹಾನಿ. ಅನ್ಯಾಯ ಆಗಿದೆ ಅಂತ ಬಂದವಳಿಗೆ ಮಾಡಿದ್ರು ಮಹಾ ಮೋಸ. ಕಲಬುರಗಿಯಲ್ಲಿ ನಡೆದ ಹನಿ ಟ್ರ್ಯಾಪ್ ಪ್ರಕರಣ ಬಗೆದಷ್ಟು ಬಯಲಾಗ್ತಿದೆ. ನಿನ್ನೆಯಷ್ಟೇ ಹನಿ ಟ್ರ್ಯಾಪ್ ಗ್ಯಾಂಗಿನ ಸದಸ್ಯೆಯರೇ ಮಾಂಸ ದಂಧೆಕೋರರ ಅಸಲಿಯತ್ತನ್ನ ಬಟಾ ಬಯಲು ಮಾಡಿದ್ರು. ಮುಖಂಡರು ಅನಿಸಿಕೊಂಡವರೇ ಎಂಥ ಮನೆಹಾಳು ಕೆಲಸ ಮಾಡ್ತಿದ್ದಾರೆ ಅನ್ನೋ ಸತ್ಯ ಬಿಚ್ಚಿಟ್ಟಿದ್ರು. ಇವತ್ತು ಇದೇ ಗ್ಯಾಂಗ್ನ ರೂವಾರಿಯೇ ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾನೆ. ಮಾಂಸ ದಂಧೆಯ ಹಣ ಯಾರ್ಯಾರ ಪಾಲಾಗಿತ್ತು ಅನ್ನೋ ಸತ್ಯ ಒಪ್ಕೊಂಡಿದ್ದಾನೆ. ಹನಿ ಟ್ರ್ಯಾಪ್ ಗ್ಯಾಂಗ್ನ ಪ್ರಮುಖ ಆರೋಪಿಯೇ ಪ್ರಭು ಹಿರೇಮಠ. ಈತನೇ ಈಗ ಹಸಿ ಹನಿ ಟ್ರ್ಯಾಪ್ ಕಹಾನಿಯನ್ನ ತೆರೆದಿಟ್ಟಿದ್ದಾನೆ. ಉದ್ಯಮಿ ವಿನೋದ್ಗೆ ಹನಿ ಟ್ರ್ಯಾಪ್ ಮಾಡಿದ್ದು ನಿಜ. ನನ್ನ ಅಕೌಂಟ್ಗೆ 6 ಲಕ್ಷ ಹಣವನ್ನ RTGS ಮಾಡಿಸಿಕೊಂಡಿದ್ವಿ. ನಂತರ ನನ್ನ ಮಾವನ ಅಕೌಂಟ್ಗೆ 8 ಲಕ್ಷ ಹಣ ಹಾಕಿಸಿಕೊಂಡಿದ್ವಿ. ಕೊನೆಗೆ ರಾಜು ಲೆಂಗಟಗಿ ನನ್ನ ಅಕೌಂಟ್ನಲ್ಲಿದ್ದ ಹಣವನ್ನ ಸರ್ಗೆ ಕೊಡಬೇಕು ಅಂತ ವಿತ್ ಡ್ರಾ ಮಾಡಿಸಿಕೊಂಡಿದ್ದ ಅಂತ ಅಜ್ಞಾತ ಸ್ಥಳದಿಂದಲೇ ವಿಡಿಯೋವೊಂದನ್ನ ಮಾಡಿ ಹರಿಬಿಟ್ಟಿದ್ದಾನೆ. ಸರ್ ಮನೆಗೆ ಹೋಗ್ಬರಮ್ಮ ರೊಕ್ಕ ಕೊಡೋದ ಅಂತೇಳಿ ನಿಬ್ಬಿ ಬಾ ನಾನು ಬರ್ತೀನಣ್ಣ ಅಂತೇಳಿ ನಾನು ಹೋದ್ರಿ ಸರ್. ಅವ್ರು ಕೂಡ ಹೋದ್ಮೇಲೆ ನನಗೇನಾಯ್ತು, ನನಗೆ ದೂರನಿಂದ ಅಂದ್ರಿ ಸರ್. ಅವರು ದೂರನಿಂದ ಅಂಬೋದು ನನಗೆ ಇಲ್ಲಣ್ಣ ನಾನು ಬರ್ತೀನಿ ಅಂದ್ರೆ ಬ್ಯಾಡ್ನಿ ಬರಬೇಡ. ಈ ಹನಿ ಟ್ರ್ಯಾಪ್ ಗ್ಯಾಂಗ್ನ ಕಥೆ ಇಷ್ಟಕ್ಕೆ ನಿಲ್ಲಲ್ಲ. ಮಹಾರಾಷ್ಟ್ರ ಮೂಲದ ಯುವತಿಯೊಬ್ಬಳು ನ್ಯಾಯಕ್ಕಾಗಿ ಮಂಜುನಾಥ್, ರಾಜು ಲೆಂಗಟಿ, ಶ್ರೀಕಾಂತ್ ರೆಡ್ಡಿ ಬಳಿ ಬಂದಿದ್ಲು. ಸ್ನೇಹಿತನಿಂದ ಅತ್ಯಾಚಾರಕ್ಕೊಳಗಾಗಿ ಗರ್ಭಿಣಿಯಾಗಿದ್ದೇನೆ, ನನಗೆ ನ್ಯಾಯ ಕೊಡಿಸಿ, ಅವನ ಜೊತೆ ಮದುವೆ ಮಾಡಿಸಿ ಅಂತ ಬೇಡ್ಕೊಂಡಿದ್ಲಂತೆ. ಆದ್ರೆ ಈ ಕಿರಾತಕರು ಮಾತ್ರ ಅತ್ಯಾಚಾರಿ ಜೊತೆ ಸೇರ್ಕೊಂಡು ಒತ್ತಾಯಪೂರ್ವಕವಾಗಿ ಅಬಾರ್ಷನ್ ಮಾಡಿಸಿದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾಳೆ. बहुत दिनों तक यहाँ पे रखा, मुझे काम वगैरह तो कुछ दिया नहीं. फिर राजू लिंगटे ने मेरे साथ जबरदस्ती की है. रात में आता था, वो तीनों आते थे. ಯಾವಾಗ ಕಲಬುರಗಿಯ ಹನಿ ಟ್ರ್ಯಾಪ್ ಕಹಾನಿ ತೆರೆದುಕೊಳ್ತು, ಶ್ರೀರಾಮ ಸೇನೆಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಘಟನೆ ನಡೆದಿದೆ. ಹೀಗಾಗಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಪೊಲೀಸ್ ಇಲಾಖೆ ಆಗಲಿ, ಇಲ್ಲಿಯ ಮಿನಿಸ್ಟರ್ ಆಗಲಿ, ಇಲ್ಲಿಯ IG ಆಗಲಿ ಯಾರೂ ಕೂಡ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ತಾ ಇಲ್ಲಲ್ಲ. ಇದು ಕಲಬುರಗಿಯ ನಾಗರಿಕ ಜನರು ತಲೆ ತಗ್ಗಿಸುವಂತದ್ದಾಗಿದೆ. ಒಟ್ನಲ್ಲಿ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದ್ದು, ಆದಷ್ಟು ಬೇಗ ಕೀಚಕರ ಕೈಗೆ ಕೋಳ ಬೀಳಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.